ರಾಮನಗರ ಜಿಲ್ಲೆ ನಮ್ಮ ತಂದೆಯವರ ಕರ್ಮಭೂಮಿ. ನಮಗೆ ರಾಜಕೀಯವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ 94ರಲ್ಲಿ ಪ್ರಥಮವಾಗಿ ಹಾಸನ ಜಿಲ್ಲೆಯಿಂದ ಬಂದಂಥ ದೇವೇಗೌಡರು ಸಾಹೇಬರಿಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ಭೂಮಿ. ರಾಮನಗರದಲ್ಲಿ ನನ್ನನ್ನೇ ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರಿದ್ದಾರೆ, ಮುಖಂಡರಿದ್ದಾರೆ, ಒಂದು ವರ್ಗ ಇದೆ, ಜೊತೆಯಲ್ಲಿ ನಮ್ಮನ್ನು ಪ್ರೀತಿಸ್ತಕ್ಕಂಥ ಜನ ಇದ್ದಾರೆ ಜಿಲ್ಲೆನಲ್ಲಿ. ಇವತ್ತು ಎಲ್ಲೋ ಒಂದು ಕಡೆ ಜಿಲ್ಲೆನಲ್ಲಿ ಸಣ್ಣ ಪುಟ್ಟ ಹಿನ್ನಡೆಗಳಾಗಿರ್ಬೋದು, ನಾನು ಒಪ್ಕೊಳ್ತೀನಿ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಈ ಹಿಂದೆ ಕಳೆದ 4 ಚುನಾವಣೆಗಳನ್ನೂ ನೀವು ಗಮನಿಸ್ಕೊಂಡು ಬರೋದಾದರೆ ಯಾವ ಸಂದರ್ಭದಲ್ಲಿನೂ ಕೂಡ ನಮ್ಮ ಜಿಲ್ಲೆಯ ಜನ ನಮ್ಮ ಕೈಯನ್ನು ಬಿಟ್ಟಿಲ್ಲ. ಆದರೆ ಇವತ್ತು ಬೇರೆ ಬೇರೆ ಕಾರಣಗಳಿಗೋಸ್ಕರ ರಾಜಕೀಯದ ಕೆಲವೊಂದಷ್ಟು ಸಂದರ್ಭದಲ್ಲಿ ಚುನಾವಣೆಗಳಲ್ಲಿ ಏರುಪೇರುಗಳಾಗ್ತದೆ. ಆದರೆ ಇವೆಲ್ಲವನ್ನೂ ಕೂಡ ಸಮಚಿತ್ತವಾಗಿ ಸಮತೋಲನವಾಗಿ ನಾವು ತೆಗೆದುಕೊಂಡು ಹೋಗಿ ಮುಂದಿನ ದಿನಗಳಲ್ಲಿ, ಯಾಕೆಂದ್ರೆ ನಾವು ದುಡಿದಿದ್ದೇವೆ, ಕೆಲಸ ಮಾಡಿದ್ದೇವೆ, ಸರ್ವಿಸ್ ಕೊಟ್ಟಿದ್ದೇವೆ, ಜಿಲ್ಲೆಯ ಜನತೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ದೇವೇಗೌಡರ ಕುಟುಂಬ. ಹಾಗಾಗಿ ನಾನು ಆ ಜಿಲ್ಲೆನ ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಇನ್ನು ಯಾವುದೇ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಚುನಾವಣೆಯನ್ನು ನಿಲ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಈ ಜಾತಿ ಜನಗಣತಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಾಗಬೇಕು. ಇದು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇವೆ. ಈಗ ಇದನ್ನು ನೀವು ರಾಜಕೀಯದ ಉದ್ದೇಶಕ್ಕೋಸ್ಕರ ಇದನ್ನು ನೀವೇನಾದರೂ ಮಾಡೋಕ್ಕೆ ಹೊರಟಿದ್ರೆ, ಯಾಕೆಂದರೆ ಮೇಲ್ನೋಟಕ್ಕೆ ಅದೇ ಕಾಣ್ತಾ ಇರೋದು. ಜಾತಿ ಗಣತಿ ವಿಚಾರ ಯಾವಾಗ ಚರ್ಚೆಗೆ ಬರುತ್ತೆ ಅಂದರೆ, ಮುನ್ನೆಲೆಗೆ ಬರುತ್ತೆ ಅಂದರೆ, ಯಾವುದಾದ್ರೂ ಇವರಲ್ಲಿ ಇರ್ತಕ್ಕಂಥ ಸರ್ಕಾರದ ಲೋಪದೋಷಗಳು, ಸಮಸ್ಯೆಗಳು ಎದುರಾದಂಥ ಸಂದರ್ಭದಲ್ಲಿ ಅದರಿಂದ ಇವರು ತಪ್ಪಿಸ್ಕೊಳ್ಬೇಕಲ್ಲ, ಜಾರ್ಕೊಳ್ಬೇಕಲ್ಲ. ಆ ಸಂದರ್ಭದಲ್ಲಿ ಜಾತಿ ಗಣತಿ, ಜನಗಣತಿ ಅಂತಕ್ಕಂಥದ್ದು ಇವೆಲ್ಲ ಅಂಶಗಳನ್ನ ಸುಮ್ಮನೆ ಇಟ್ಟು ಜನಗಳನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಬೇಡ. ದಯವಿಟ್ಟು ನೀವು ಮಾಡ್ತಕ್ಕಂಥದ್ದಾದರೆ ಮಾಡಿ, ನಾವು ಸ್ವಾಗತ ಮಾಡ್ತೇವೆ. ಅದು ನೀವು ಮಾಡ್ತಕ್ಕಂಥ ರೀತಿ ಯಾವ ರೀತಿ ಇದೆ, ಉದ್ದೇಶ ಸರಿಗಿರಬೇಕು. ಆಮೇಲೆ ನೀವು